is not about employment, it is about enlightenment. ಶಿಕ್ಷಣ ಅಂದ್ರೆ ಏನಲ್ಲ, ಶಿಕ್ಷಣ ಅಂದ್ರೆ ಉದ್ಯೋಗ ಕೊಡೋದಲ್ಲ, ಶಿಕ್ಷಣ ಅಂದ್ರೆ ಮನುಷ್ಯನೊಳಗೆ ಚಲೋ ವಿಚಾರ ತುಂಬೋದು. ನಾವೇನು ತಿಳ್ಕೊಂಡಿವಿ, ಶಿಕ್ಷಣ ಅಂದ್ರೆ ಕಿಶ ತುಂಬೋದು ಅಂತ ತಿಳ್ಕೊಂಡ್ವಿ. ಶಿಕ್ಷಣ ಅಂದ್ರೆ ಕಿಶ ತುಂಬೋದಲ್ಲ, ಶಿಕ್ಷಣ ಅಂದ್ರೆ ತಲೆ ತುಂಬೋದಲ್ಲ, ಶಿಕ್ಷಣ ಅಂದ್ರೆ ಎದ್ಯಾಗ ಚಲೋ ವಿಚಾರ ತುಂಬೋದು ಮೊದಲು, ಅದು ನಿಜವಾದ ಶಿಕ್ಷಣ. ನಮ್ಮದು ಹೆಂಗಾಗೈತಿ ಅಂದ್ರೆ ಈಗ ಜಾಗೃತ ಅದೇ, ಇಲ್ಲಿ ಜಾಗೃತಾವಸ್ಥೆಯಲ್ಲಿ ನೂರಾರು ವಿಚಾರಗಳು ನಮಗೆ ಬೇಕೋ ಬೇಡ ಬರ್ತಾವಿಲ್ಲ, ಮತ್ತೆ ಮಕ್ಕೊಂಡಿರ್ತೀವಿ, ಕನಸ್ನ್ಯಾಗ ಮತ್ತೆ 100 ವಿಚಾರಗಳು, ನಿದ್ದೆ ಹತ್ತದೊಳಗೆ ವಾಸನೆಯ ರೂಪದಲ್ಲಿ ವಿಚಾರಗಳು, ಅಜ್ಞಾನ ರೂಪದಲ್ಲಿ ಉಳಿದಿರ್ತೈತಿ ಒಳಗೆ ವಿಚಾರ, ಮತ್ತೆ ಬೆಳಗ್ಗೆ ಎದ್ದು ಕೂಡಲೇ ವಿಚಾರಗಳು ಶುರು ಮಾಡ್ತೇವೆ. ಈಗ ಒಂದು ನೀವು ರೈತರು ಏನೋ ಒಂದು ಲೋಡ್ ತುಂಬ್ಕೊಂಡು ಹೋಗ್ತೀರಿ ಅಡತೆ ಅಂಗಡಿಗೋ ಕಿರಾಣಿ ಅಂಗಡಿಗೋ, ಅದನ್ನ ಇಳಿಸಿ ಬೇರೆ ತುಂಬ್ತೀರಿಲ್ಲ. ಮೊದಲು ಇದ್ದಿದ್ದು ಲೋಡ್ ತುಂಬಿ ಇಳಿಸಿ ಲಾರ್ಯಾಗ ಒಯ್ದಿದ್ರಂದ್ರೆ ಅದನ್ನು ಇಳಿಸಿ ಮತ್ತೆ ಬೇರೆ ಮಾಲ್ ತುಂಬ್ತೀರಿ, ಹಾಕೊಂಬರ್ತೀರಿ. ಆದ್ರೆ ಮನುಷ್ಯನ ತಲೆ ಲೋಡ್ ಹಂಗಲ್ಲ. ಜಾಗ್ರದೊಳಗೆ ಒಂದಿಷ್ಟು ವಿಚಾರಗಳು ಬಂದಾವ, ಸ್ವಪ್ನದೊಳಗೆ ಬಂದಾವ, ಸುಸುಪ್ತಿಯೊಳಗೆ ಅದಾವ, ಮತ್ತೆ ಬೆಳಗ್ಗೆ ಎದ್ದು ಕೂಡಲೇ ನಿನ್ನಿವೇನು ಅನ್ಲೋಡ್ ಮಾಡೇ ಇಲ್ಲ, ಮತ್ತೆ ಹೊಸವು ತುಂಬಿದ್ದಂಗೆ. ಯಾಕೆ ವಿಚಾರಗಳಿಗೆ ಅಷ್ಟು ಪ್ರಾಮುಖ್ಯತೆ ಅಂದ್ರೆ, ಈಗ ನೀವೊಂದು ಬಾವಿ ಇರ್ತೈತಿ, ಬಾವಿಯೊಳಗೊಂದು ಸಣ್ಣ ಹಳ್ಳ ಒಗೆರಿ, ಆ ಹಳ್ಳದ ತರಂಗ ಬಾವಿ ತುಂಬ ತಗೊಂತೈತದ. ಬಾವಿ 30 ಫೀಟ್ ಬೈ 30 ಫೀಟ್ ಐತಿ, ಒಗೆದಿದ್ದ ಸಣ್ಣ ಅರ್ಧ ಇಂಚಿನ ಹಳ್ಳ. ಅರ್ಧ ಇಂಚಿನ ಹಳ್ಳದ ತರಂಗ ಹೆಂಗೆ ಇಡೀ ಬಾವಿ ತುಂಬತೈತೋ, ಬಾವಿಯ ದಂಡಿಗೆ ಮುಟ್ತೈತೋ, ಹಾಗೆ ಮನುಷ್ಯನ ತಲೆಯಲ್ಲಿ ಬಿದ್ದ ವಿಚಾರದ ತರಂಗ ಅವನ ಬದುಕಿನ ತುಂಬ ಮುಟ್ಟತೈತಿ. ಅದಕ್ಕೆ ಒಳ್ಳೆಯ ವಿಚಾರಗಳು ಬಿದ್ದರೆ ಒಳ್ಳೆಯ ತರಂಗಗಳು ಮುಟ್ತಾವ, ಕೆಟ್ಟ ವಿಚಾರ ಬಿತ್ತಂದ್ರೆ ಕೆಟ್ಟ ತರಂಗಗಳು ಮುಟ್ತಾವ. ವಿಚಾರಗಳ ಮೇಲೆ ಅವಲಂಬಿತ ಆಗಿರ್ತದೆ. ವಿಚಾರಗಳು ಬರಬೇಕು ಚಲೋ ಮನುಷ್ಯ. ಒಬ್ಬ ಕಣ್ಣಿಲ್ಲದ ವ್ಯಕ್ತಿ ಇದ್ದ. ಕಣ್ಣಿಲ್ಲದ ವ್ಯಕ್ತಿ ದೇವಸ್ಥಾನಕ್ಕೆ ಹೊಂಟಿದ್ದ. ಯಾರೋ ಒಬ್ರು ಅವನ ನಿಂದ್ರಿಸಲಿಗೆ ಹೊಂಟಿ ಅಂತ ಕೇಳಿದ್ರು. ದೇವಸ್ಥಾನಕ್ಕೆ ಹೊಂಟಿನಂದ. ನಕ್ರವ್ರು, ಅಲ್ಲ ನಿನಗ ಕಣ್ಣು ಕಾಣೋದಿಲ್ಲ, ದೇವಸ್ಥಾನಕ್ಕೆ ಹೊಂಟಿಯಲ್ಲ, ದೇವ್ರನ್ನೇನ್ರ ನೋಡ್ತೀಯನ್ ನೀನು? ಇಲ್ಲ ಅಂದವ. ಮತ್ತು ದೇವಸ್ಥಾನಕ್ಕೆ ಎದಕ್ಕೆ ಹೋಗ್ತೀನಿ ನೀನು? ಅಲ್ಲ, ನಾನು ದೇವರನ್ನು ನೋಡೋದಿಲ್ಲ, ದೇವ್ರು ನನಗೆ ನೋಡ್ತಾನನ್ನುವ ಭರವಸೆಯಿಂದ ದೇವಸ್ಥಾನಕ್ಕೆ ಹೋಗ್ತಾನೆ. ಇದು ವಿಚಾರ. ಮನುಷ್ಯನ ವಿಚಾರ ಅವನ ಬದುಕಿನ ಮೂಲ ಬುನಾದಿ. ನಮ್ಮ ವಿಚಾರ ಹೆಂಗಾಗ್ಯಾವಂದ್ರೆ, ನಮ್ಮ ವಿಚಾರಗಳು ಕೆಟ್ಟ. ಬೆಳಗ್ಗಿಂದ ಸಾಯಂಕಾಲದವರೆಗೆ ನಮ್ಮ ವಿಚಾರ ಹೆಂಗಂದ್ರೆ, ನಾವು ಹೇಳೋದು ಎಲ್ಲರ ಮುಂದೆ ಹೇಳುವ ಹಾಡು ಹೆಂಗಂದ್ರೆ, ಏನ್ರಿ ಜೀವನ ಸಾಕಾಗಿಬಿಟ್ಟೈತಿ, ನಮಗೆ ಜೀವನ ಸಾಕಾಗೈತಿ, ಏನು ಎಷ್ಟು ದುಡಿತೀವಿ, ಕಣ್ಣಿಗೆ ಕಾಣ್ತೈತಿ ಕೈಗೆ ಹತ್ತೋದು, ಕಣ್ಣಿಗೆ ಕಾಣ್ತೈತಿ ಕೈಗೆ ಹತ್ತೋದಿಲ್ಲ, ಬುಷ್ ಅಂತಾರೆ ಅನ್ನೋದಿಲ್ಲ. ನಾವೆಷ್ಟು ಚಲೋದು ಮಾಡ್ತೀವ್ರಿ, ಮಂದಿ ನಮಗೆ ಭಾಳ ಕೆಟ್ಟದ್ದು ಮಾಡ್ತೀವಿ. ನಾವೆಲ್ಲ ಎಷ್ಟು ಮಂದಿಗೆ ಒಳ್ಳೇದು ಮಾಡ್ತೀವಿ, ನಮಗೆ ಮಂದಿ ಕೆಟ್ಟದ್ದು ಮಾಡ್ತಾರೆ. ನಾವೆಷ್ಟು ದೇವರು ದಿಂಡ್ರು ಅಂತ ಎಲ್ಲ ನಡ್ಕೊತೀವಿ, ನಮಗೇನು ಒಳ್ಳೇದಾಗೈತೆ ರೀ ಜೀವನದಾಗ? ಯಾರು ಇಲ್ಲ ನೋಡ್ರಿ, ನಮ್ಮ ಪಾಲಿಗೆ ದೇವರಿಲ್ಲ, ದಿಂಡ್ರಿ. ಇಷ್ಟು ನಿರಾಶೆಯಿಂದ ಮನುಷ್ಯ ಬದುಕಕತ್ತಾನಲ್ಲ. ವಿಚಾರ ಮಾಡಕತ್ರ ಜ್ಞಾನಿಗಳು, ಋಷಿಗಳು, ಯಾಕೆ ಮನುಷ್ಯ ಇಷ್ಟು ನಿರಾಶೆಯಿಂದ ಬದುಕ್ತಾನ? ನೀವು ನಿಸರ್ಗ ನೋಡ್ರಿ ಎಷ್ಟು ಚಂದ ಬದುಕ್ತೈತೆ. ಈಗೊಂದು ನವಿಲ್ ಇರ್ತೈತಿ, ನವಿಲ್ ಕುಣ್ಯಾಕೆ ಶುರು ಮಾಡ್ತೈತಿ. ಯಾವಾಗ ಅಂದ್ರೆ ಮಳಿನೇ ಬಂದಿಲ್ಲ ಅದಕ್ಕೆ, ಬರೇ ಮೇಘಗಳ ಗರ್ಜನೆ ಆದ್ರೆ ಸಾಕು ಕುಣಿತೈತಿ ನವಿಲ್. ನವಿಲಿಗೆ ಮಳಿ ಬರ್ಬೇಕಂತಿಲ್ಲ, ಬರೇ ಮೇಘಗಳ ಗರ್ಜನೆ ಆದ್ರೆ ನವಿಲ್ ಕುಣ್ಯಾಕೆ ಶುರು ಮಾಡ್ತೈತಿ. ಕೋಗಿಲೆ ಮಾವಿನ ಗಿಡದಾಗ ಮಾವಿನ ಹಣ್ಣು ಬಿಟ್ಟಿಲ್ಲ, ಬರೀ ಚಿಗುರು ಬಿಟ್ಟೈತಿ, ಚಿಗುರು ಬಿಟ್ಟರೆ ಹಾಡಕ್ಕೆ ಶುರು ಮಾಡ್ತೈತು. ನವಿಲ ಮಳಿ ಬಂದಿಲ್ಲ, ಮೇಘಗಳ ಗರ್ಜನೆ ಆದ್ರೆ ನವಿಲ ಕುಣ್ಯಾಕ್ ಶುರು ಮಾಡೈತಿ. ಮಾವಿನ ಹಣ್ಣು ಬಂದಿಲ್ಲ, ಬರೇ ಚಿಗುರು ಬಂದ್ರೆ ಚಿಗುರು ತಿಂದು ಕೋಗಿಲೆ ಹಾಡಕ್ಕೆ ಶುರು ಮಾಡೈತಿ. ಇವ ಮನುಷ್ಯ ಅಳಾಕತ್ತಿದ್ದೆ. ಅವ ಕೇಳ್ದ ದೇವ್ರು,
ಅಲ್ಲೋ ಅದಕ್ಕೆ ಮಳಿ ಸಹಿತ ಇಲ್ಲ, ಬರೀ ಗರ್ಜನೆ ಮಾಡಿದ್ರೆ ಕುಣ್ಯಾಕತ್ತೈತಿ ನವಿಲ್. ಅದಕ್ಕೆ ಮಾವಿನ ಹಣ್ಣು ಕೊಟ್ಟಿಲ್ಲ, ಬರೀ ಚಿಗುರು ಕೊಟ್ಟಿನಿ ಹಾಡಾಕತ್ತೈತಿ ಕೋಗಿಲೆ. ನಿನ್ನ ಮನ್ಯಾಗ ಹಣ್ಣು ತಂದು ಒಟ್ಟಿನಿ, ಆದ್ರೂ ಒಳಾಕತ್ತಿ ಅಲ್ಲಿ ಯಾಕ? ಇನ್ನೂ ರೇಟ ಬಂದಿಲ್ಲ ಹಣ್ಣಿಂದ ಅಂತೇಳಿ ಇವ ರೇಟ್ ನೋಡ್ಕೊಂತ ಕುಂತ. ಅವ ದೇವ್ರ ಕೇಳ್ದಲ್ಲೋ, ನಿಮಗೆ ಏನು ಮಳಿ ಕೊಟ್ಟಿಲ್ಲ, ಬರೇ ಗರ್ಜನೆಗೆ ನೀ ಕುಣಿತಿ, ಬರೇ ಚಿಗುರು ಕೊಟ್ರ ಚಿಗುರು ತಿಂದು ಹಾಡಾಕತ್ತಿ, ಇವನಿಗೆ ಹಣ್ಣು ಕೊಟ್ಟಿನಿ ಅಳಾಕತ್ತಾನಲ್ಲಿ ಯಾಕ? ಅವೆರಡೂ ಕೂಡಿ ಹೇಳ್ದು ಅಂತ ದೇವ್ರಿಗೆ. ಈಗ ಇವ ಒಬ್ಬನೇ ಹಿಂಗಿಲ್ಲ, ಪೂರ ಇವ್ರ ಜಾತಿನೇ ಹಿಂಗೈತಂದು. ಮತ್ತೆ ನೀ ತಪ್ಪು ತಿಳ್ಕೊಂಡು ಇವ ಒಬ್ಬನೇ ಹಿಂಗದನಂತ ತಿಳ್ಕೊಂಡು. ಇವ ಒಬ್ಬನೇ ಅಲ್ಲ, ಇವ್ರ ಪೈಕಿ ಏನದಾರಲ್ಲ ಅಷ್ಟು ಇವ್ರ ಜಾತಿನ ಹಿಂಗೈತಿ ಪೂರ. ಇದು ನೀ ಏನು ಕೊಟ್ಟರು ಇವ್ರು ಎಂದೂ ನಕ್ಕೊಂತಿಲ್ಲ ಇವರು. ಅಲ್ಲ ಮುಂದೆ ಏನು ಮಾಡ್ಬೇಕಂದ ದೇವ್ರು ಏನೂ ಮಾಡೋದಿಲ್ಲ, ಸುಮ್ ಜಾಗ ಖಾಲಿ ಮಾಡಿಲ್ಲ. ಇನ್ನೊಂದು ಸ್ವಲ್ಪ ಹೊತ್ತು ನೀ ಕುಂತಂದ್ರೆ ನಿನ್ನ ತಲೆ ಕೆಡಿಸ್ತಾರ ಅವ್ರು. ಇನ್ನೊಂದು ಸ್ವಲ್ಪ ಹೊತ್ತು ನೀ ಕುಂತಂದ್ರೆ ನಿನ್ನ ತಲೆ ಕೆಡಿಸ್ತಾರ ಅವ್ರು. ಅಂದ್ರೆ ಮನುಷ್ಯನಿಗೆ ಈ ನಿರಾಶೆಗಳು ಬಂದಿದ್ದು ನಿರಾಶಾದಾಯಕ ವಿಚಾರಗಳೇನು. ಋಷಿ ಚಿಂತನೆ ಮಾಡಿದ ಯಾಕೆ ಮನುಷ್ಯನಿಗೆ ಅವನಿಗೆ ಜೀವನದಲ್ಲಿ ಜಿಗುಪ್ಸೆ ಬಂತು, ನಿರಾಶೆ ಬಂತು? ಅವನ ದೇವ, ದೈವ, ಗುರು, ಶಾಸ್ತ್ರ, ವಚನ ಇವುಗಳಲ್ಲಿ ಯಾಕೆ ನಂಬಿಕೆ ಕಳ್ಕೊಳಕ್ಕಂತ ಅಂತ ಒಂದು ತಾರ್ಕಿಕ ಚಿಂತನೆ ನಡೀತು. ಅವರಂದ್ರು, ಹಾಗಾದ್ರೆ ಮನುಷ್ಯನ ಕಾರ್ಯ ಸಿದ್ಧಿ ಆಗಬೇಕಲ್ಲ. ಒಬ್ಬ ವಿದ್ಯಾರ್ಥಿ ಇರಲಿ, ಒಬ್ಬ ರೈತ ಇರಲಿ, ಒಬ್ಬ ವ್ಯಾಪಾರಿ ಇರಲಿ, ಒಬ್ಬ ವೈದ್ಯ ಇರಲಿ, ವಕೀಲ ಇರಲಿ, ತಾಯಿ ಇರಲಿ, ಮಕ್ಕಳಿರಲಿ, ಎಲ್ಲರೂ ನಾವು ಬಯಸುವುದೇನನ್ನ? ನಾವು ಮಾಡುವ ಪ್ರತಿಯೊಂದು ಕಾರ್ಯಗಳು ಸಿದ್ಧಿ ಆಗಬೇಕು. ಹೌದಲ್ಲ? ನಾವೇನು ಅಪೇಕ್ಷೆ ಪಡ್ತೀವಿ ಅಂದ್ರೆ ನಮ್ಮ ಕಾರ್ಯ ಸಿದ್ಧಿ ಆಗಬೇಕು. ನೀವು ಗುರುಗಳ ಹತ್ರ ಬಂದ್ರಿ ಅಂದ್ರೆ ಏನು ಹೇಳ್ತೀರಿ? ಒಂದು ಕಾರ್ಯ ಸಿದ್ಧಿ ಯಂತ್ರ ಮಾಡಿಕೊಡ್ರಿ ಅಂತ. ಬರೇ ಕಾರ್ಯ ಸಿದ್ಧಿ ಅಲ್ಲ, ಸರ್ವ ಕಾರ್ಯ ಸಿದ್ಧಿ ಯಂತ್ರ ಮಾಡಿಕೊಡ್ರಿ ಅಂತೀರಿ ಇಲ್ಲ? ಹೋಗ್ತೀರಿ, ಈಗ ಪಂಚಾಂಗ ಕೇಳಕ್ಕೆ ಹೋಗ್ತೀರಿ. ಹೋದೊಬ್ಬ ಪಂಚಾಂಗ ಕೇಳಕ್ಕೆ ಹೋದ. ಅವ ಹೋಗಿ ಪಂಚಾಂಗ ಕೇಳೋರಿಗೆ ಹೇಳಿದ್, ನೋಡ್ರಿ ನಮ್ಮದು ಗಾಡಿ ಚಾವಿ ಕಳೆದೈತಿ ಅಂತ. ಅವ್ರಂದ್ರು, ನಮ್ಮ ಪಂಚಾಂಗ ಕೇಳ್ದ 2 ದಿವಸ ಆಗೈತೆ, ಹುಡ್ಕಕತ್ತೀವಿ, ನಿನ್ನ ಗಾಡಿ ಚಾವಿ ಎಲ್ಲಿ ಹುಡುಕೊಡ್ಲಿ ಅಂದ್ರ. ನಾವು ನಮ್ಮ ಕಾರ್ಯ ಸಿದ್ಧಿ ಆಗಬೇಕಂತ ವಿಚಾರ ಮಾಡಕತ್ತೀವಿ. ಈಗ ಎಲ್ಲಿಗೋ ಹೋಗ್ತಿರ್ತಾನೊಬ್ಬ, ಹೋಗುವಾಗ ಬೆಕ್ಕ ಅಡ್ಡ ಬಂದ ಕೂಡಲೇ ಹೊಳೆ ಬರ್ತೀವಿ. ಹೌದಲ್ಲ? ಬೆಕ್ಕ ಅಡ್ಡ ಕೂಡಲೇ ಬರ್ತೀವಿ. ಒಬ್ಬ ಹೊಂಟಿದ್ದ, ಏನೋ ಚಲೋ ಕಾರ್ಯಕ್ಕೆ ಹೊಂಟಿದ್ದ, ಅವ ಬೆಕ್ಕ ಅಡ್ಡ ಬಂದ ಕೂಡಲೇ ಸ್ವಲ್ಪ ಹೊತ್ತು ನಿಂತ ಹೊಳ್ಳದ. ಆ ಮನೆಯಾಗಿನ ನಾಯಿ ಕೇಳ್ತಿ, ಅಲ್ರಿ ಮಾಲಕ್ರ, ಯಾಕೆ ಮತ್ತೆ ಹೊಂಟಿದ್ರಿ ಹೊಳದ್ರಿ ಅಲ್ಲ? ಇಲ್ಲ, ನಾನೇನೋ ಒಂದು ಕಾರ್ಯಕ್ಕೆ ಹೊಂಟಿದ್ದೆ, ಇದು ಬೆಕ್ಕ ಅಡ್ಡ ಬಂತು. ಮತ್ತೇನಾಗ್ತಾರೆ? ಬೆಕ್ಕ ಅಡ್ಡ ಬಂತಲ್ಲ, ಮುಂದಿನ ಚಲೋ ಕಾರ್ಯ ಆಗೋದಿಲ್ಲ ನಮಗೆ. ಅದು ನಾಯಿ ಅಂತ, ಮಾಲಕ್ರ ನಿಮಗೆ ಬೆಕ್ಕ ಅಡ್ಡ ಬಂದಿದ್ದಕ್ಕೆ ನಿಮ್ಮ ಜೀವನ ಕೆಟ್ಟಿಲ್ಲ, ಆ ಅಡ್ಡ ಬಂದಿದ್ದಕ್ಕೆ ಕೆಟ್ಟೈತೆ ಅಷ್ಟ. ಅದಕ್ಕೆ ಕಾರ್ಯ ಸಾಧು ಆಗುವಲ್ಲ ನಿಮ್ಮ. ಅಂದ್ರೆ ಜೀವನದೊಳಗೆ ಮನುಷ್ಯ ನಾವು ಸರ್ವ ಕಾರ್ಯಗಳು ಸಿದ್ಧಿ ಆಗಬೇಕಂತೀವಲ್ಲ, ಏನಿದ್ರೆ ಸರ್ವ ಕಾರ್ಯ ಸಿದ್ಧಿ ಆಗ್ತದೆ. ಇದನ್ನ ಜ್ಞಾನಿಗಳು ಚಿಂತನೆ ಮಾಡಿದ್ರು, ದಾರ್ಶನಿಕರು ಚಿಂತನೆ ಮಾಡಿ ಮನುಷ್ಯನಿಗೊಂದು ಸೂತ್ರ ಕೊಟ್ಟರು. 5 ಸೂತ್ರಗಳನ್ನು ಕೊಟ್ಟರು. ಮನುಷ್ಯನ ಸರ್ವ ಕಾರ್ಯಗಳು ಸಿದ್ಧಿ ಆಗಬೇಕಾಗಿದ್ರೆ ನಮ್ಮ ಜೀವನದಲ್ಲಿ 5 ವಿಷಯಗಳು ಸರಿಯಾಗಿರ್ಬೇಕಂತ. 1 ಅಧಿಷ್ಠಾನ, 2 ಕರ್ತ, 3 ಕರ್ಣ, 4ನೇದ್ದು ಚೇಷ್ಟ ಪ್ರಯತ್ನ, 5ನೇದ್ದು ದೈವ. ಅಧಿಷ್ಠಾನ ಇದರ ಅರ್ಥ ಆಧಾರವಾದದ್ದು. ಆಧಾರ ಅಂದ್ರೆ ನಮ್ಮ ಬದುಕಿಗೆ ಏನು ಆಧಾರ ಹೇಳ್ರಿ? ಏನಿದ್ರು ನಾವು ಬದುಕ್ತೀವಿ? ಮೊದಲು ಶರೀರ ಇರ್ಬೇಕು, ಹೌದಲ್ಲ? ಶರೀರ ಇದಕ್ಕೆ ಅಧಿಷ್ಠಾನ, ಆಧಾರ ಅಂತ ಕರೆದ್ರು. ಅಂದ್ರೆ ಮನುಷ್ಯನ ಸರ್ವ ಕಾರ್ಯ ಸಿದ್ಧಿಗೆ ಮೊದಲ ಶರೀರ ಚಲೋ ಇರ್ಬೇಕು, 1ನೇದ್ದು. 2ನೇದ್ದು ಶರೀರದೊಳಗಿರುವ ಜೀವ ಐತಲ್ಲ, ಜೀವ ಉತ್ಸಾಹಿತನಾಗಿರ್ಬೇಕು, ಜೀವನೋತ್ಸಾಹ ಇರ್ಬೇಕು, 2ನೇದ್ದು. 3ನೇದ್ದು ಕರ್ಣ, ಅಂದ್ರೆ ನಮ್ಮ ಇಂದ್ರಿಯಗಳದಾವಲ್ಲ, ಜ್ಞಾನೇಂದ್ರಿಯ, ಕರ್ಮೇಂದ್ರಿಯಗಳು, ಇವು ಸಶಕ್ತವಾಗಿರ್ಬೇಕು, ಇದು 3ನೇದ್ದು. 4ನೇದ್ದು ಪ್ರಯತ್ನ ಚಲೋ ಇರ್ಬೇಕು, 4ನೇದ್ದು. 5ನೇದ್ದು
ಇದು ಎಲ್ಲದರ ಮೇಲೆ ದೈವ ಬಲ ಬೇಕು. ಇವು 5 ಇದ್ದರೂ ಒಬ್ಬ ವ್ಯಕ್ತಿಯ ಕಾರ್ಯಸಿದ್ಧಿ ಆಗ್ತೈತಿ. ಇವೇ ಪಂಚಾಂಗ. ಪಂಚಾಂಗ ಅಂದ್ರೆ ಹೊರಗಿಲ್ಲ, ಪಂಚಾಂಗ ಅಂದ್ರೆ ನಿನ್ನೊಳಗ ಐತಿ. ಪಂಚಾಂಗ ನೋಡೋದಂದ್ರೆ ಹೊರಗೆ ನೋಡೋದಲ್ಲ, ಮೊದಲು ನಿನ್ನೊಳಗೆ ನೋಡಿಕೊಂಡು ಆಮೇಲೆ ಹೊರಗೆ ನೋಡ್ಬೇಕು. ಶರೀರ, ಜೀವೋತ್ಸಾಹ, ಇಂದ್ರಿಯಗಳು, ಪ್ರಯತ್ನ, ದೈವ, ಇವು ಪಂಚಾಂಗಗಳು. ಅಧಿಷ್ಠಾನಂ ತಥಾ ಕರ್ತ ಕರಣಂಚ ಪೃಥಗ್ವಿಧಂ ವಿವಿಧಾಶ್ಚ ಪೃಥಕ್ ಚೇಷ್ಟ ದೈವಂ ಚೈವಾತ್ರ ಪಂಚಮಂ. ಮನುಷ್ಯನಿಗೆ ಯಾವುದೇ ಒಂದು ಕಾರ್ಯ ಸಿದ್ಧಿಯಾಗಬೇಕಾಗಿದ್ರೆ ಮೊದಲು ಶರೀರ ಸ್ವಸ್ಥ ಇರಬೇಕು, ಗಟ್ಟಿರ್ಬೇಕು. ಶರೀರ ಸ್ವಸ್ಥ ಇರಬೇಕು, ಮಸ್ತ್ ಇರಬೇಕು. ಇವೆರಡು ನೆನಪಿಡ್ರಿ. ಏನು? ಶರೀರ ಹೆಂಗಿರ್ಬೇಕು? ಸ್ವಸ್ಥ ಇರಬೇಕು, ಮಸ್ತ್ ಇರಬೇಕು. ಶರೀರ ಸ್ವಸ್ಥ ಇರ್ಬೇಕು ಮೊದಲು. ಮನುಷ್ಯ ಏನೇ ಮಾಡಲಿ ಆರೋಗ್ಯ ಗಟ್ಟಿದ್ರೆ ಹೋಗಲ್ಲ ಜಗತ್ತನ್ನು ಅನುಭವಿಸೋದು. ಭಾಗ್ಯಶಾಲಿಗಳು ಯಾರು ಜಗತ್ತಿನೊಳಗ? ಭಾಗ್ಯಶಾಲಿಗಳು ಯಾರಂದ್ರೆ, ಈಗ ನಾವು ಇಲ್ರಿ ಅವ್ರ 10 ಶುಗರ್ ಫ್ಯಾಕ್ಟ್ರಿ ಅದಾವ ಅಲ್ಲ, 10 ಶುಗರ್ ಫ್ಯಾಕ್ಟ್ರಿ ಅದಾವ ಖರೆ, ಬೆಳಿಗ್ಗೆ ಎದ್ದವ್ರು 1 ಲೋಟ ಹಾಗಲಕಾಯಿ ರಸನ ಕುಡಿಬೇಕು. ಅವ್ರು 10 ಶುಗರ್ ಫ್ಯಾಕ್ಟ್ರಿ ಅದಾವ, ಬೆಳಿಗ್ಗೆದ್ದು ಹಾಗಲಕಾಯಿ ರಸ ಕುಡಿಬೇಕು. ಇಲ್ರಿ ಅವ್ರ ಮನ್ಯಾಗ 20 ಆಕಳದವ, ಜವಾರಿ ಆಕಳ ಅಲ್ಲ, ಆಕಳು 20 ಕಟ್ಟ್ಯಾನ, 20 ಹಿಂಡ್ತವ. ಆದ್ರೆ ಬೆಳಗ್ಗೆದ್ದು ಕೂಡಲೇ ಬ್ಲ್ಯಾಕ್ ಟೀ ಕುಡಿತಾರವ್ರು. ಈಗಿದು ಸೊಫಿಸ್ಟಿಕೇಟೆಡ್ ಲ್ಯಾಂಗ್ವೇಜ್. ನಿಮ್ಮ ಕಡೆ ಹಳೇದಂತಿದ್ರೆ ಡಿಕಾಷನ್. ಅವ್ರು ಡಿಕಾಷನ್ ಅನ್ನೋದಿಲ್ಲ, ಯಾಕಂದ್ರೆ ಜನ ಸ್ವಲ್ಪ ಗೌರವಸ್ಥರಾಗ್ಯಾರ. ಈಗ ಡಿಕಾಷನ್ ಅಂದ್ರೆ ಅವ್ರಿಗೆ ಅಷ್ಟು ಇದು ಅನಿಸೋದಲ್ಲ. ಬ್ಲ್ಯಾಕ್ ಟೀ ಕೊಡ್ರಿ ಅಂತ ಅವ್ರು ಅಂದ್ರಂದ್ರೆ ನೀವು ತಿಳ್ಕೊಬೇಕು, ಸಾಹೇಬ್ರು ಸಂಸಾರ ಭಾಳ ತಲೆಯಾಗಿ ತೊಗೊಂಡಾರ, ಶುಗರ BP ಬಂದವಂತ